ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಮಾಸ್ಟರ್ಸ್ ವಿಭಾಗದ ಆಟಗಾರರಾದ ಸಕಲೇಶಪುರ ತಾಲೂಕು ಬಾಳ್ಳುಪೇಟೆ ಸಮೀಪದ ಬಂದಿಹಳ್ಳಿ ಎಸ್ಟೇಟ್ನ ಬಿಎಂ ಅನಿಲ್ ಪ್ರಧಾನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಕ್ರೀಡಾಪಟು ಒಬ್ಬರು ನಮ್ಮೊಂದಿಗೆ ಇದ್ದಾರೆ. ಯಾಕೆ ಅಪರೂಪ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ಕ್ರೀಡೆಗಳು ಅಂತ ಹೇಳಿದರೆ ಯಾವುದೋ ಒಂದು ವಯೋಮಾನದಲ್ಲಿ ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ ಯಾವುದು ಒಂದು ಸಾಮಾನ್ಯವಾದಂತಹ ಪುರುಷರ ವರ್ಗ ಇರಬಹುದು, ಮಹಿಳೆಯರ ವರ್ಗ ಇರಬಹುದು, ಇಂಥದ್ದನ್ನ ಹೆಚ್ಚು ಹೆಚ್ಚು ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಮತ್ತೆ ನೋಡ್ತಾ ಇರ್ತೀವಿ. ಹಾಗಾಗಿ ಕ್ರೀಡೆ ಅಂತ ಹೇಳಿದರೆ ಇಷ್ಟೇ ಅಂತ ಹೇಳಿ ನಮಗೆ ಒಂದು ಸೀಮಿತವಾದಂತಹ ಮನೋಭಾವ ಇದೆ. ಆದ್ರೆ ಕ್ರೀಡೆ ಅನ್ನೋದಕ್ಕೆ ಕೊನೆ ಇಲ್ಲ. ಅದು ವಯಸ್ಸನ್ನ ಆಧರಿಸಿ ಆಡುವಂಥದ್ದಲ್ಲ. ಆ ವಯಸ್ಸಿನ ಆಧರಿಸಿ ಕೆಲವೊಂದು ವರ್ಗಗಳನ್ನ ಮಾಡಲಾಗಿರುತ್ತೆ. ಸಾಮಾನ್ಯವಾಗಿ ಒಂದು 30 ವರ್ಷಗಳವರೆಗೆ ಒಂದು ಸಾಮಾನ್ಯವಾಗಿ ಆಡುವಂತಹ ಕ್ರೀಡೆ ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗುತ್ತೆ. 30 ವರ್ಷಗಳ ನಂತರ ವಯೋಮಾನಕ್ಕೆ ಅನುಗುಣವಾಗಿ ಕ್ರೀಡಾಕೂಟಗಳನ್ನ ಆಯೋಜನೆಯನ್ನ ಮಾಡಲಾಗುತ್ತೆ. ಉದಾಹರಣೆಗೆ 30 ದಾಟದಂಥವ್ರಿಗೆ ಒಂದು 35ನೇ ವಯಸ್ಸಿನವರೆಗೆ, 35ನೇ ವಯಸ್ಸು ದಾಟಿದವ್ರಿಗೆ 40ನೇ ವಯಸ್ಸಿನವರೆಗೆ, ಹೀಗೆ ಸುಮಾರು 75ರಿಂದ 80 ವರ್ಷಗಳವರೆಗೂ ಕೂಡ ವಯೋಮಾನವನ್ನು ಆಧರಿಸಿ ಕ್ರೀಡೆಗಳು ನಡೆಯುತ್ತೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗಬಹುದು. ಆಶ್ಚರ್ಯ ಆದರೂ ಕೂಡ ಅದು ವಾಸ್ತವ. ಹೌದು, ಇವತ್ತು 70-80 ದಾಟಿರುವಂಥವರು ಕೂಡ ಅವ್ರಿಗೆ ಕೆಲವೊಂದು ಕ್ರೀಡಾಕೂಟಗಳು, ಪಂದ್ಯಾವಳಿಗಳು ನಡೆಯುತ್ತೆ. ಅಲ್ಲಿ ಹೋಗಿ ಭಾಗವಹಿಸ್ತಾರೆ. ಯುವಕರಿಗಿಂತಲೂ ಹೆಚ್ಚು ಆಸಕ್ತಿದಾಯಕವಾಗಿ ಭಾಗವಹಿಸುವಂಥದ್ದನ್ನು ನಾವು ನೋಡಿರ್ತೇವೆ, ಸಾಮಾನ್ಯವಾಗಿ ಕೇಳಿರ್ತೇವೆ. ಅಂತಹ ಒಂದು ಅಪರೂಪದ ಕ್ರೀಡಾಪಟು ನಮ್ಮ ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆ ಸಮೀಪದ ಬಂದಿಹಳ್ಳಿ ಗ್ರಾಮದಲ್ಲಿ ಇರುವಂತಹ ಬಿಎಂ ಅನಿಲ್ ಪ್ರಧಾನ್ ಅವರು. ಇವರು ಬಾಲ್ಯದಿಂದಲೂ ಕೂಡ ಈ ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಇಟ್ಟುಕೊಂಡು ಆಟವನ್ನ ಆಡಿದಂಥವರು. ತಮ್ಮ 30ನೇ ವಯಸ್ಸಿನವರೆಗೆ ಅವರು ನಮ್ಮ ರಾಜ್ಯ ಮಟ್ಟದಲ್ಲಿ ಇರುವಂತಹ ತಂಡ ಏನಿದೆಯೋ ಅದಕ್ಕಾಗಿ ಆಡಿದಂಥವರು. ಈಗಲೂ ಕೂಡ ಅವರು ಆಟವನ್ನ ಆಡ್ತಾ ಇದ್ದಾರೆ. 45ನೇ ವಯಸ್ಸು ಈಗ ಮೀರಿದೆ. ಮಾಸ್ಟರ್ಸ್ ವಿಭಾಗದಲ್ಲಿ ಅವರು 45ರಿಂದ 50ನೇ ವಯಸ್ಸಿನವರೆಗೆ ಏನು ಕ್ರೀಡಾಕೂಟಗಳು ನಡೆಯುತ್ತೋ, ಪಂದ್ಯಾವಳಿಗಳು ನಡೆಯುತ್ತೋ ಅದರಲ್ಲಿ ಭಾಗವಹಿಸಿ ಇವತ್ತಿಗೂ ಕೂಡ ಅವರು ಸಾಕಷ್ಟು ಪ್ರಶಸ್ತಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ಬಹುತೇಕ ಮತ್ತು ಪೂರ್ಣ ಪ್ರಮಾಣದಲ್ಲಿ ಕೃಷಿಕರಾಗಿದ್ರೂ ಕೂಡ ಕ್ರೀಡೆಯ ಮೇಲಿನ ವ್ಯಾಮೋಹ, ಅಲ್ಲಿಯ ಒಂದು ಕಕ್ಕುಲತೆ ಅವ್ರಿಗೆ ಕಡಿಮೆ ಆಗಿಲ್ಲ. ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ವಯೋಮಾನದವರಿಗೆ ಯಾವ್ಯಾವ ವಯೋಮಾನದ ಕ್ರೀಡೆಗಳು ಎಲ್ಲೆಲ್ಲಿ ನಡೆಯುತ್ತೆ, ಅದರಲ್ಲಿ ಹೇಗೆ ಭಾಗವಹಿಸಬಹುದು, ಹೀಗೆ ಭಾಗವಹಿಸುವ ಮೂಲಕ ನಮ್ಮ ಅನಿಲ್ ಅವರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಸಣ್ಣ ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳೋಣ. ಈ ಎಲ್ಲ ಸಂಗತಿಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಿಎಂ ಅನಿಲ್ ಪ್ರಧಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನೇ ಕೇಳಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಅನಿಲ್ ಪ್ರಧಾನ್ ಅವ್ರಿಗೆ. ನಮಸ್ಕಾರ ಸರ್. ತಮಗೆ ಎಷ್ಟು ವಯಸ್ಸಾಯ್ತು? ಸರ್, ನನಗೀಗ 47 ವಯಸ್ಸಾಯ್ತು. ಈ ಕ್ರೀಡೆ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಯಾವಾಗ ನಿಮ್ಗೆ? ಸರ್, ನಾವು ಸಣ್ಣದ್ರಲ್ಲಿದ್ದಾಗ ಟೆನ್ನಿಸ್ಸು, ಶಟಲ್ ಕಾಕು ಎಲ್ಲ ಆಟ ಆಡ್ತಾ ಇದ್ವಿ. ನಮ್ಮ ತಂದೆನೂ ನಮಗೆ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ BN ಜಗದೀಶ್ ನಮಗೆ ಟೆನ್ನಿಸ್ ಎಲ್ಲ ಆಡ್ಸೋರು. ನಾವು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ಹಂಗೆ ಆಡ್ತಾ ಏನಾಯ್ತು, ನಾವು ಕಾಲೇಜಿಗೆ ಬಂದ್ವಿ. ಕಾಲೇಜಲ್ಲಿ ಬಂದಾಗ ನಾನು ಟೆನ್ನಿಸ್ಸು, ಶಟಲ್ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸ್ ಎಲ್ಲ ನಾನು ಕಾಲೇಜ್ ಟೀಮಿಗೆ ಆಡ್ತಾ ಇದ್ದೆ. ನಾನು ಶಟಲ್ ಕಾಕ್ನ ಯೂನಿವರ್ಸಿಟಿಗೆ ಆಡಿದೆ. ಅದಂಗೆ ಕಂಟಿನ್ಯೂ ಆಗಿದ್ದು ಕೊನೆಗೆ ಏನಾಯ್ತು, ಪುರುಷರ ವಿಭಾಗದಲ್ಲಿ ಆಡ್ತಾ ಇದ್ದೆ. ಬಟ್ ನಮಗೆ ಪುರುಷರ ವಿಭಾಗದಲ್ಲಿ ನಾವು ಈ ಕಡೆಯಿಂದ ಹೋಗಿ ಆಡೋಕ್ಕೆ ಬಹಳ ಕಷ್ಟ ಇತ್ತು. ಯಾಕೆಂದರೆ ಬೆಂಗಳೂರವರೆಲ್ಲ 13 ಹೊತ್ತು ಸೆಷನ್ ಪ್ರಾಕ್ಟೀಸ್ ಮಾಡಿ ಅವರು ಗೆಲ್ತಾ ಇದ್ರು. ಅವ್ರ ಮುಂದೆ ನಾವು ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾವು ಶ್ರಮ ಬಿಡಲಿಲ್ಲ. ಕೊನೆ ತನಕ ನಾವು ಇದು ಮಾಡಿದ್ವಿ. ಅದು ಮಾಡಿ ಮಾಸ್ಟರ್ಸ್ ವಿಭಾಗದಲ್ಲಿ ನನಗೆ ರಿಸಲ್ಟ್ ಸಿಕ್ಕಕ್ಕೆ ಶುರುವಾಯಿತು. 35 ವರ್ಷದ ಮೇಲ್ಪಟ್ಟದ್ರಿಂದ ನಾನು ಕಂಟಿನ್ಯೂಸ್ ಆಡ್ತಾನೆ ಇದ್ದೀನಿ. ಒಂದು 7 ವರ್ಷ ಕರ್ನಾಟಕಕ್ಕೆ ನಾನು ಆಯ್ಕೆಯಾಗಿ ಆ ರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದಕ ತಗೊಂಡೆ. ನಾನು ಈಗಲೂ ನಾನು ಕಸರತ್ ಮಾಡ್ಕೊಂಡು, ಎಕ್ಸಸೈಸ್ ಮಾಡ್ಕೊಂಡು, ಬಾಡಿ ಮೇಂಟೈನ್ ಮಾಡ್ಕೊಂಡು, ತೋಟದ ಜೊತೆಗೆ ಕ್ರೀಡೆನೂ ನಾನು ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
ಸಾಮಾನ್ಯವಾಗಿ ಈ ಕ್ರೀಡೆ ಅಂತ ಹೇಳಿದ್ರೆ ಮನೆಯಲ್ಲಿ ಅಷ್ಟು ಪ್ರೋತ್ಸಾಹವನ್ನ ಕೊಡೋದಿಲ್ಲ. ಅದೇನ್ ಆಟ ಆಡ್ತೀರಾ, ಆಟದಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮಕ್ಕಳನ್ನ ತುಂಬಾ ನಿರಾಸೆ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇಂತಹ ಸನ್ನಿವೇಶದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಕ್ರೀಡೆಗೆ ಹೇಗೆ ಪ್ರೋತ್ಸಾಹ ಇತ್ತು? ಸರ್ ಏನಾಯಿತು, ಎಲ್ಲರ ಮನೇಲಿ ಇದ್ದಂಗೆ ನಮ್ಮ ಮನೇಲೂ ಓದು 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 ಅಂತ ಹೇಳೋರು. ಬಟ್ ನಮಗೇನಾಯಿತು, ಓದ್ ಕಡೆ ಜಾಸ್ತಿ ನಾವು ಮನಸ್ಸಾಗಲಿಲ್ಲ. ಯಾಕೆಂದರೆ ನಮಗೆ ಸಣ್ಣದ್ರಿಂದ ಸ್ಪೋರ್ಟ್ಸ್ ಆಡಬೇಕು ಅಂತಿತ್ತು. ನಮ್ಮ ತಂದೆನೂ ಫಸ್ಟ್ ಎನ್ಕರೇಜ್ ಮಾಡಿದರು. ಆಮೇಲೆ ಬೇಡ ಮರೆ ಇದರಲ್ಲಿ ಏನು ಇದಿಲ್ಲ, ಓದಿದ್ರೆ ಮಾತ್ರ ಫ್ಯೂಚರ್ ಅನ್ನೋರು. ಇದನ್ನ ನಾವು ಸಣ್ಣದ್ರಿಂದ ನಾವು ಪಾಲಿಸಿದ್ರೆ ನಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಕ್ಕೋದು, ನಾವು ಇನ್ನೂ ಉತ್ತಮ ಮಟ್ಟದಲ್ಲಿ ಆಡ್ಬೋದಿತ್ತು. ಹಾಗಾಗಿ ನಾವು ಅದನ್ನೇ ಕಲ್ಟಿವೇಟ್ ಮಾಡ್ಕೊಂಡು ಎಲ್ಲರಿಗೂ ಹೇಳ್ಕೊಂಡು ನಾವು ಈಗಲೂ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಈ ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆನೇ ಯಾಕೆ ನಿಮ್ಗೆ ಅಷ್ಟೊಂದು ಆಸಕ್ತಿ ಬಂತು? ಸರ್ ಆ್ಯಕ್ಚುಲಿ ಕಾಲೇಜಲ್ಲಿ ಫಸ್ಟ್ ಟೆನ್ನಿಸ್ ಆಡ್ತಾ ಇದ್ವಿ. 96 ಏನಾಯಿತು, KPA ಅಂತ ಒಂದು ಟೂರ್ನಮೆಂಟ್ ಮಾಡಿದರು. ಅಲ್ಲಿ ನಾವು ಟೂರ್ನಮೆಂಟ್ಗೆ ಹೋದಾಗ ಆ ವರ್ಷ ನಾನು ಏನಾಯಿತು, ಫೈನಲ್ಸು ಬಂದಿದ್ದೆ. ಅದು ಬರೀ ಪ್ಲಾಂಟೇಶನ್ ಕಮ್ಯುನಿಟಿಲಿ 3 ಜಿಲ್ಲೆಗೆ ಮಾಡ್ತಾರೆ, ಚಿಕ್ಕಮಂಗ್ಳೂರು, ಹಾಸನ್ನು, ಕೊಡಗು. ಅದರಲ್ಲಿ ನಾನು ಫೈನಲ್ಸು ಆಡಿದ್ದೆ. ಅಲ್ಲಿಂದ ನಮ್ಗೆ ಯಾವಾಗ ಗೆಲ್ಲಕ್ಕೆ ಶುರುವಾದೆ, ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಬೇರೆ ಕಡೆ ಟೆನ್ನಿಸ್ ಆಗಲಿ ಬೇರೆ ಸ್ಪೋರ್ಟ್ಸ್ ಆಗಲಿ ಅದನ್ನೆಲ್ಲ ಕಡಿಮೆ ಮಾಡಿ 97ರಿಂದ ಶಟ್ಲ್ ಆಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಮಾಡ್ತಾ ಫಸ್ಟು ಕಾಲೇಜಲ್ಲಿ ಗೆಲ್ಕೊಂಬಂದೆ. ಕಾಲೇಜ್ ಗೆದ್ದಾದಮೇಲೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಗೆದ್ದೆ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದೆ, ಮತ್ತು ರಾಜ್ಯ ಮಟ್ಟದಲ್ಲಿ ಆಗ ನಮ್ಮ ಪುರುಷರ ವಿಭಾಗದಲ್ಲಿ ಅಷ್ಟು ಗೆಲ್ಲಕ್ಕಾಗಲಿಲ್ಲ. ಆಮೇಲೆ ಮಾಸ್ಟರ್ಸ್ ವಿಭಾಗದಲ್ಲಿ ಅಚೀವ್ ಮಾಡ್ತಾ ಬಂದೆ. ಕ್ರೀಡೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಕ್ರಿಕೆಟ್ ಅನ್ನುವಂಥದ್ದು ಹೆಚ್ಚಾಗಿ ಆವರಿಸ್ಕೊಂಡಿರ್ತಕ್ಕಂಥದ್ದು. ಕ್ರೀಡೆ ಅಂದ್ರೆ ಕ್ರಿಕೆಟ್ ಅಂದ್ರೆ ಕ್ರೀಡೆ ಅನ್ನುವ ಮಟ್ಟಕ್ಕೆ ಇರುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂಥದ್ರಲ್ಲಿ ಈ ಬೇರೊಂದು ಕ್ರೀಡೆಯ ಬಗ್ಗೆ ನಿಮಗೆ ಇಷ್ಟೊಂದು ತೊಡಗಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು? ಸರ್ ಅದೇ ಇವತ್ತು ನಮ್ದು ಕ್ರಿಕೆಟ್ ಏನಾಗಿದೆ ಸರ್, ಯಾರ ಮನೇಲಿ ನೋಡಿ ಬೇರೆ ಸ್ಪೋರ್ಟ್ಸ್ನ ಹೇಳೋದೇ ಇಲ್ಲ, ಕ್ರಿಕೆಟ್ ಅಂತಾರೆ. ಯಾಕೆಂದರೆ ಕ್ರಿಕೆಟಲ್ಲಿ ಇರೋ ಹೆಸರು, ದುಡ್ಡು ಎಲ್ಲ ನೀವು ನೋಡ್ತಾ ಇದ್ದೀರಾ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಅವರೆಲ್ಲ ಬಂದಿದ್ದೇನು ಅಂದರೆ ಅಲ್ಲಿ ಅವ್ರ ಶ್ರಮ ಇದ್ದೇ ಇದೆ. ಬಟ್ ಏನು ಅಂದರೆ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಅದಕ್ಕಿರೋ ಪ್ರೋತ್ಸಾಹ ಬೇರೆ ಗೇಮ್ಗಿಲ್ಲ. ಯಾಕೆಂದರೆ ಅವ್ರದ್ದು ಮಾರ್ಕೆಟಿಂಗ್ ಹಾಗೆ ಇದೆ, ಅವರಲ್ಲಿ ಜನಸಂಖ್ಯೆ ಹಾಗೆ ಸೇರ್ತಾರೆ. ಬೇರೆ ಸ್ಪೋರ್ಟಲ್ಲೂ ನಮ್ಗೆ ಅಷ್ಟೇ ಜನಗಳು ಸೇರಿದರೆ ಇದು ಇಂಪ್ರೂವ್ ಆಗ್ಬೋದು. ಅದು ಜನ ಸೇರಿಸ್ಬೇಕು. ಜನ ಸೇರ್ಸೋಕ್ಕೆ ಇವರು ಬೇರೆ ತಗೊಂಡು ಇವರು ಮಾಡಬೇಕು. ಹಂಗಾಗಿ ಕ್ರಿಕೆಟ್ಗಿರೋ ಇದು ಬೇರೆ ಸ್ಪೋರ್ಟ್ಸಿಗೆ ನಮ್ದು ಕಷ್ಟನೇ ಸರ್. ನಿಮಗೆ ಅಷ್ಟು ಆಸಕ್ತಿ ಬರಲಿಲ್ಲ ಕ್ರಿಕೆಟ್ ಬಗ್ಗೆ? ಸಚಿನ್ ತೆಂಡೂಲ್ಕರ್ ನಮ್ಮ ಫೇವ್ರೇಟು. ಅವರಿಂದ ನಾವು ಏನು ಕಲ್ತ್ವಿ ಅಂದರೆ, ಕೊನೆ ತನಕ ಅವ್ರು ಯಾವತ್ತೂ ತಲೆ ಎತ್ತಿ ಯಾರಿಗೂ ಇದು ಮಾಡಲಿಲ್ಲ. ಅವರು ತಲೆ ಬಗ್ಸೆ ಆಡಿದರು, ಫೇಮಸ್ ಆದರು. ಬಟ್ ಮುಂಚೆ ಏನಾಯಿತು, ಬ್ಯಾಡ್ಮಿಂಟನ್ಗೆ ಕ್ರಿಕೆಟ್ ಕಂಪೇರ್ ಮಾಡಿದ್ರೆ ಏನು ಇರಲಿಲ್ಲ. ಬಟ್ ಈಗ ಸಿಂಧು, ಗೋಪಿಚಂದ್ ಅವರೆಲ್ಲ ಗೆದ್ದ ಮೇಲೆ ಈಗ ಬ್ಯಾಡ್ಮಿಂಟನ್ನು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಬೆಲೆ ಇದೆ ಸರ್ ನಮ್ಮ ದೇಶದಲ್ಲಿ. ಮುಂಚೆ ಹೋಲ್ಸ್ಕೊಂಡ್ಬಿಟ್ರೆ ಭಾಳ ಇದಿದೆ ಈಗ, ಅದಕ್ಕೆ ಸ್ವಲ್ಪ ಬೆಲೆ ಬರ್ತಾ ಇದೆ. ಮುಂಚೆ 100 ಮನೇಲಿ 2 ಮಕ್ಕಳು ಆಡ್ತಿರ್ಲಿಲ್ಲ ಬ್ಯಾಡ್ಮಿಂಟನ್ನ, ಈಗ ಒಂದು 10 ಮನೇಲಿ ಒಂದು 2-3 ಮಕ್ಕಳಾರು ಆಡ್ತಾರೆ. ಆ ಮಟ್ಟಕ್ಕೆ ಬಂದಿದೆ. ಸೊ ಮುಂದಕ್ಕೆ ಇನ್ನೂ ಬೆಳೆಯುತ್ತೆ ಅನ್ಕೊಂಡಿದ್ದೀನಿ ನಾನು. ಈ ಶಟಲ್ ಬ್ಯಾಡ್ಮಿಂಟನ್ ಅದಕ್ಕೆ ನಿಮ್ಮ ಪ್ರವೇಶ ಹೇಗಾಯಿತು? 97ರಲ್ಲಿ ಯಾವಾಗ ಅದೊಂದ್ಸಲಿ ನಮ್ಮ KPA ಟೂರ್ನಮೆಂಟ್ ಆಡಿ ಫೈನಲ್ಸ್ ಮಾಡಿ ನಾನು ರನ್ನರ್ ಅಪ್ ಆದೆ, ಕಂಚಿನ ಪದಕ ತಗೊಂಡೆ. ಅಲ್ಲಿಂದ ನಂಗೆ ಇಂಟ್ರೆಸ್ಟ್ ಬಂತು, ಯಾಕೆ ಇದು ಕಂಟಿನ್ಯೂ ಮಾಡಬಾರ್ದು. ಆಮೇಲೆ ಅದೇ ಇಂಟ್ರೆಸ್ಟಲ್ಲಿ ಬಂದು ಇದು ಮಾಡ್ಕೊಂಡು ಏನು ಮಾಡಿದೆ, ಇವತ್ತು ಈ ಮಟ್ಟ ತನಕ ಆಡಿದೆ. ಇದಕ್ಕೆ ಅಂತ ಹೇಳಿ ಏನಾದರೂ ತರಬೇತಿಗಳನ್ನು ಪಡ್ಕೊಂಡ್ರೆ ನೀವು? ಹೌದು, ನಾನು 2003ನೇ ಇಸ್ವಿಲಿ ಸರ್, ನಮ್ಮ ಆಲ್ ಇಂಗ್ಲೆಂಡ್ ಪ್ಲೇಯರ್ ಪ್ರಕಾಶ್ ಪಟ್ಕೋನೆ ಅಂತ ಇದಾರಲ್ಲ ಸರ್, ಇಡೀ ಜಗತ್ತು ಪ್ರಸಿದ್ಧ ಅವರು. ಅವ್ರ ಹತ್ರ ಹೋಗಿ ನಾನು ಒಂದು 15 ದಿವಸ ತರಬೇತಿ ತಗೊಂಡು ಬಂದೆ ಬ್ಯಾಂಗ್ಳೂರಲ್ಲಿ. ಕರ್ನಾಟಕ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಅಂತ ಒಂದು ಮಾಡಿದ್ರು ಸರ್. ಅದರಲ್ಲಿ ಇವರು ಚೀಫ್ ಕೋಚ್ ಆಗಿದ್ರು ಪ್ರಕಾಶ್ ಸರ್. ಅವ್ರ ಹತ್ರ ಮತ್ತೆ ಇನ್ನೊಬ್ರು ವಿಮಲ್ ಕುಮಾರ್ ಅಂತ ಇದ್ರು, ಅವ್ರ ಹತ್ರ ನಾನು ಒಂದು 20 ದಿವಸ ತರಬೇತಿನೂ ತಗೊಂಡು ಬಂದೆ. ಹೇಗಿತ್ತು ತರಬೇತಿ, ಮತ್ತೆ ಅಲ್ಲಿ ಏನೇನು ಹೊಸದನ್ನ ಕಲಿಯಲಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಬೆಳಗ್ಗೆ ಹೊತ್ತು ಏನು ಮಾಡಿಸೋರು, ಚೆನ್ನಾಗಿ ಜಿಮ್ ಮಾಡಿಸೋರು. ಮತ್ತೆ 11 ಗಂಟೆ ಮೇಲೆ ನಮಗೆ ಒಂದು 2 ಗಂಟೆ ಟ್ರೈನಿಂಗ್ ಮಾಡಿಸೋರು. ಮತ್ತೆ ಮಧ್ಯಾಹ್ನ ರೆಸ್ಟ್ ಮಾಡಿ ಸಾಯಂಕಾಲ ಮತ್ತೆ ಕಂಠೀರವ ಸ್ಟೇಡಿಯಮಲ್ಲಿ ನಮಗೆ ಟ್ರೈನಿಂಗ್ ಮಾಡಿಸೋರು. ಸೊ ಈ ಥರ ಟ್ರೈನಿಂಗ್ ಎಲ್ಲ ಮಾಡಿ ನಮಗೆ ಭಾಳ ಹೆಲ್ಪ್ ಆಯಿತು. ಅದರಿಂದ ಒಂದು 15 ದಿವಸಗಳ ತರಬೇತಿ ಸಾಕು ಅಂತ ಅನ್ನಿಸ್ತಾ ನಿಮಗೆ? ಇಲ್ಲ, ಆ್ಯಕ್ಚುಲಿ ಅವ್ರು ಮಾಡಿದ್ದು 15 ದಿವಸ ಸರ್. ಮುಂದಕ್ಕೆ ಅಲ್ಲೇ ಕಂಟಿನ್ಯೂ ಮಾಡಿದರೆ ಇನ್ನೂ ಒಂದು ಮಟ್ಟ ಮೇಲೆ ಆಡ್ಬೋದಿತ್ತು, ಬಟ್ ಆಗಲಿಲ್ಲ. ಕಾರಣಾಂತರ ವಾಪಸ್ ಬಂದ್ಬಿಟ್ಟೆ ಮನೆಗೆ. ತರಬೇತಿಯ ನಂತರ ನಿಮ್ಮ ಆಟದ ಗತಿ ಹೇಗೆ ಬದಲಾಯಿತು? ಸರ್ ತರಬೇತಿ ಪಡೆದ ನಂತರ ಏನಾಯಿತು, ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ. ಯಾಕೆಂದರೆ ನಾವು ಯಾವ ತರಬೇತುದಾರರ ಕೆಳಗೆ ಆಡಲಿಲ್ಲ ರಾಜ್ಯ ಮಟ್ಟಕ್ಕೆ ಬರೋ ತನಕ. ರಾಜ್ಯ ಮಟ್ಟಕ್ಕೆ ಬಂದಮೇಲೆ ಏನಾಯಿತು, ಸ್ವಲ್ಪ ಇವರೆಲ್ಲ ನಮಗೆ ಸಿಕ್ಕಿದ ಮೇಲೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಅದ್ರದ್ದು ಒಂದು ಲೆವೆಲ್ಲೇ ಮೇಲೆ ನಾವು ಆಡೋಕ್ಕೆ ಶುರುವಾಯಿತು. ಅಷ್ಟು ಹೆಲ್ಪ್ ಆಯಿತು. ನಾವು ಎಲ್ಲೆಲ್ಲಿ ತಪ್ಪು ಮಾಡೋದನ್ನ ಏನೇನು ಅನ್ನೋದು ಅವರು ತಿದ್ಸಿದ್ರು ನಮಗೆ. ಅದನ್ನ ಕಲ್ತಾಗ ಇನ್ನೂ ಇಂಪ್ರೂವ್ ಆಯಿತು ನಮ್ಮ ಆಟ. ಚೆನ್ನಾಗಿ ಆಯಿತು. ಆ ನಂತರ ಚೆನ್ನಾಗಾಯ್ತು ಸರ್, ಆಮೇಲೆ ತುಂಬ ಚೆನ್ನಾಗಾಯ್ತು. ನಿಮ್ಮ ಬಾಲ್ಯದ ಶಿಕ್ಷಣ ಎಲ್ಲಾಯ್ತು ಅನಿಲ್ ಅವರೇ? ಸರ್ ಬಾಲ್ಯ ಶಿಕ್ಷಣ ನಾವಿಲ್ಲಿ ಸಕಲೇಶ್ಪುರ್ ರೋಟರಿ ಸ್ಕೂಲಲ್ಲಿ 6ನೇ ಕ್ಲಾಸ್ ತನಕ ಓದಿದೆ.
ಅಲ್ಲಿಂದ ನಾನೇನಾಯ್ತು ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕುಂಜಿಬೆಟ್ಟು ಉಡುಪಿಲಿ ಅಲ್ಲೂ 3 ವರ್ಷ ಓದಿದೆ. ಆಮೇಲೆ ಹೈಸ್ಕೂಲು ಮತ್ತೆ ಕಾಲೇಜ್ 2 ಮೈಸೂರಲ್ಲಿ ಆಯ್ತು ಸರ್. ಹೈಸ್ಕೂಲು ಮತ್ತೆ ಕಾಲೇಜ್ ಎರಡನ್ನೂ ಕೂಡ ಮೈಸೂರಿನಲ್ಲಿ ಓದಿದ್ರಿ. ಮೈಸೂರಿಗೆ ಹೋದ್ಮೇಲೆ ನಿಮ್ಮ ಕ್ರೀಡೆ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಇದು ಹೇಗೆ ಬದಲಾಯ್ತು? ಸ್ಕೂಲಲ್ಲಿ ಇದ್ದಾಗ ಏನಾಯ್ತು, ಎಲ್ಲಾ ಸ್ಪೋರ್ಟ್ಸ್ ಆಡ್ತಾ ಇದ್ವಿ, ಫುಟ್ಬಾಲ್ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ. ಆಮೇಲೆ ಕಾಲೇಜಿಗೆ ಬಂದಾಗ ಏನಾಯ್ತು, ನಮ್ಗೆ ಕಾಲೇಜಲ್ಲಿ ಟೀಮ್ ಸೆಲೆಕ್ಷನ್ ಮಾಡೋರು. ಯಾಕಂದ್ರೆ ಇಲ್ಲಿ ಶಟಲ್ ಸ್ವಲ್ಪ ನಮ್ಗೆ ಟಚ್ ಇತ್ತಲ್ಲ. ಸೊ ಶಟಲ್ ಕಾಲೇಜಲ್ಲಿ ಫಸ್ಟ್ PUCಲಿ ಸೆಕೆಂಡ್ PUCಲಿ ಕಾಲೇಜಿಗೆ ಆಯ್ಕೆ ಆದೆ. ಅಲ್ಲಿ ಆಯ್ಕೆ ಆದಾಗ ಏನ್ ಮಾಡಿದ್ರು, ನಮ್ಮ ಗುರುಸ್ವಾಮಿ ಅಂತ ಒಬ್ರು ನಮ್ಮ PT ಸರ್ ಇದ್ರು. ಅವ್ರು ಹೇಳಿದ್ರು, ನೋಡ ಅನಿಲ್, ನೀನ್ ಎಲ್ಲ ಗೇಮ್ ಆಡಬೇಡ, ನೀನ್ ಯಾವ್ದಾದ್ರು ಒಂದು ಆಟ ಆಡಿದ್ರೆ ಅದ್ರಲ್ಲಿ ನೀನ್ ಮುಂದೆ ಬರ್ಬೋದು, ಹಂಗಾಗಿ ಶಟಲ್ ಕಾಕೆ ಆಡು, ನೀ ಚೆನ್ನಾಗಿ ಆಡ್ತೆ ಅಂತ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಶಟಲ್ ಕಾಕೆ ಆಡಕ್ ಶುರು ಮಾಡಿದೆ. ಮತ್ತೆ ಡಿಗ್ರಿಲೂ ಅದೇ ಕಂಟಿನ್ಯೂ ಮಾಡಿ ಯೂನಿವರ್ಸಿಟಿ 1 ವರ್ಷ ಆಡಕ್ಕೂ ಅದೇ ಕಾರಣ ಆಯ್ತು. ಈಗ ಶಟಲ್ ಕಾಕ್ ಅಂತ ಅಂದ್ರೆ ಸಾಮಾನ್ಯವಾಗಿ ಒಂದು ಬ್ಯಾಟು ಮತ್ತೆ ಕಾಕು ಈ ತರದನ್ನ ನಾವು ನೋಡ್ತೀವಿ. ಮೂಲಭೂತವಾಗಿ ಅದನ್ನ ಕಲಿಬೇಕು, ಅದನ್ನ ಆಡಬೇಕು ಅಂತ ಅಂದ್ರೆ ಏನೇನ್ ಇರಬೇಕು ನಮ್ಗೆ ಅರ್ಹತೆಗಳು? ಇಂಟ್ರೆಸ್ಟ್ ಒಂದಿದ್ರೆ ಸರ್ ಏನ್ ಬೇಕಾದ್ರೆ ಮಾಡ್ಬೋದು. ನಾವು ಆಡ್ತೀನಿ ಅಂತ ಇರಬೇಕು. ಪಾಪ ಎಷ್ಟೋ ಕೆಲವು ಮಕ್ಕಳಿಗೆ ಆಟ ಇರುತ್ತೆ, ಬಟ್ ಅದು ಶಟ್ಲು ಬ್ಯಾಡ್ಮಿಂಟನ್ನು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಸರ್. ಯಾಕಂದ್ರೆ ಒಂದು ಶಟ್ಲ್ ಕಾಕಿಗೆ 120 ರೂಪಾಯಿ ಆಗುತ್ತೆ. ನಾವೆಲ್ಲ ಆಡ್ಬೇಕಾರೆ 40 ರೂಪಾಯಿ ಇತ್ತು, ಬಟ್ ಅವತ್ತಿಗೆ 40 ರೂಪಾಯಿಗೆ ಬೆಲೆ ಇತ್ತು. ಸೊ ಅವತ್ತು ಕಷ್ಟ ಇತ್ತು. ಮನೆಯಲ್ಲಿ ಸ್ವಲ್ಪ ನಮ್ಗೆ ಎನ್ಕರೇಜ್ ಮಾಡೋರು, ಆಡಿ ಅಂತ. ಅದನ್ನ ನಾವು ಆಡ್ಕೊಂಬಂದ್ವಿ, ಇವತ್ತು ಈ ಮಟ್ಟಕ್ಕೆ ಬಂದ್ವಿ. ಈಗ ಶಟಲ್ ಕಾಕಲ್ಲಿ ನಾನು ಚೆನ್ನಾಗಿ ಆಡ್ತೀನಿ ಅಂತ ಆದ್ಮೇಲೆ ಯಾವ್ಯಾವ ಕ್ರೀಡಾಕೂಟಗಳಿಗೆ ಹೋದ್ರಿ, ಯಾವ್ಯಾವ ಮಟ್ಟದ ಕ್ರೀಡಾಕೂಟಗಳಲ್ಲಿ ಆಡಿದ್ರಿ, ಅಲ್ಲಿ ಅನುಭವಗಳು ಹೇಗಿತ್ತು, ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಸರ್, ನಾನು ಮಾಸ್ಟರ್ಸ್ ವಿಭಾಗ ನಿಮಗೆ ಮುಂಚೆ ಹೇಳಿದ್ರಂಗೆ ಕಾಲೇಜ್ ಲೆವೆಲಲ್ಲಿ ಆಡಿದೆ, ಯೂನಿವರ್ಸಿಟಿ 1 ವರ್ಷ ಆಡಿದೆ. ಆಮೇಲೆ ಪುರುಷರ ವಿಭಾಗದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಜ್ಯ ಮಟ್ಟ ಟೂರ್ನಮೆಂಟ್ ನಡೆಯುತ್ತೆ ಎಲ್ಲ ಆಡ್ತಾ ಇದ್ದೆ. ಅಲ್ಲಿ ಆಡಿ ಕ್ವಾರ್ಟರ್ ಫೈನಲ್ಸ್ ಮೇಲೆ ನಮಗೆ ಗೆಲ್ಲಕ್ ಆಗ್ತಿರಲಿಲ್ಲ. ಕೊನೆ 8 ಹಂತಕ್ಕೆ ಬರ್ತಾ ಇದ್ವಿ ನಾವು, ಸಿಂಗಲ್ಸು ಡಬಲ್ಸ್ ಎರಡುವೆ. ಯಾಕಂದ್ರೆ ಎಲ್ಲ ಅಲ್ಲಿ ಬೆಸ್ಟ್ ಪ್ಲೇಯರ್ಸ್ ನಮ್ಮ ಸ್ಟೇಟ್ ಅಲ್ಲಿ ಯಾರಿದ್ದಾರೆ, ಇಂಡಿಯಾಗೆಲ್ಲ ಆಡದವ್ರಲ್ಲ ಆಡಕ್ ಬರೋರು. ಸೊ ನಮ್ಗಲ್ಲಿ ಆಪರ್ಚುನಿಟಿ ಕಡಿಮೆ ಇರ್ತಿತ್ತು. ಆಮೇಲೆ ಏನಾಯ್ತು, ನಾವು ಮಾಸ್ಟರ್ಸ್ ವಿಭಾಗ ಆಗ ನಾನು ಯೋಚನೆ ಮಾಡಿದೆ, ಪುರುಷರ ವಿಭಾಗದಲ್ಲಿ ನನಗೆ ಅಚೀವ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನಾನು ಮಾಸ್ಟರ್ಸ್ ವಿಭಾಗದಲ್ಲಿ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ 35 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಮ್ಮ ಕರ್ನಾಟಕಕ್ಕೆ ಆಯ್ಕೆ ಮಾಡೋದು ಮಾಸ್ಟರ್ಸ್ ಅಂತ 35 ವರ್ಷದ ಮೇಲ್ಪಟ್ಟೆ ಬರಬೇಕು. ನಾವು ಸುಳ್ಳು ಹೇಳಕ್ ಆಗಲ್ಲ. ಅಲ್ಲಿ ನಮ್ದು ಆಗ ಆಧಾರ್ ಕಾರ್ಡ್ ಇರಲಿಲ್ಲ, ಬರ್ತ್ ಸರ್ಟಿಫಿಕೇಟ್ ಅವನ್ನೆಲ್ಲ ನಾವು ಕೊಟ್ಟೆ ಹೋಗ್ಬೇಕಿತ್ತು ಎಂಟ್ರಿ ಮಾಡಕ್ಕೆ. ಯಾಕಂದ್ರೆ ಕರೆಕ್ಟಾಗಿ 35 ವರ್ಷದ ಮೇಲ್ಪಟ್ಟೆ ಆಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮಾತ್ರ ನಮಗೆ ಆಡಕ್ಕೆ ಚಾನ್ಸ್ ಕೊಡೋರು. ಅಲ್ಲಿ ನಾನು ಆಡಿ ಬೆಂಗಳೂರಲ್ಲಿ ಸೆಲೆಕ್ಷನ್ಸ್ ಆಗೋದು. ನಾನು 35 ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, 43 ವರ್ಷದ ತನಕ ಕಂಟಿನ್ಯೂಸ್ ಸತತ 8 ವರ್ಷ ಕರ್ನಾಟಕಕ್ಕೆ ಆಡಿದ್ದೀನಿ ಸರ್. ನಾನು ಸಿಂಗಲ್ಸ್ ವಿಭಾಗದಲ್ಲಿ ಆಡಿದ್ದೀನಿ. ಆಮೇಲೆ 2018ರಲ್ಲೂ ನನಗೆ 40 ವರ್ಷದ ಮೇಲ್ಪಟ್ಟ ಕ್ಯಾಟಗರಿಲಿ ವಿಶಾಖಪಟ್ಟಣಂ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕಂಚಿನ ಪದಕ ತಗೊಂಡು ಬಂದೆ. ಪುರುಷರ ವಿಭಾಗಕ್ಕೆ ಆಡುವಾಗ ಎಲ್ಲೆಲ್ಲಿಗೆ ಹೋಗಿದ್ರಿ, ಮತ್ತೆ ಯಾವ ಹಂತದ ಒಂದು ಪಂದ್ಯಾವಳಿಗಳನ್ನ ಆಡಿದ್ರಿ, ಅಲ್ಲಿ ನಿಮ್ಮ ಸಾಧನೆ ಏನು ಅನ್ನುವಂಥದ್ದನ್ನ ಹೇಳಿ. ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಏನಾಯ್ತು, 7 ವರ್ಷ ಏನು ಆಡಿದೆ, ಅದರಲ್ಲಿ 5 ವರ್ಷ ಕ್ವಾರ್ಟರ್ ಫೈನಲ್ಸ್ ಮಾಡಿದೆ, 1 ವರ್ಷ ಸೆಮಿಫೈನಲ್ಸ್ ಮಾಡಿದೆ, ಇನ್ನೊಂದು ವರ್ಷ ಪ್ರೀ ಕ್ವಾರ್ಟರ್ ಫೈನಲ್ಸ್ ಮಾಡಿದೆ. ಆಮೇಲೆ ನಮ್ಗೆ ಆಡ್ಬೇಕಾದ್ರೆ ಏನಾಗೋದು, ಅಲ್ಲಿ 32-33 ರಾಜ್ಯದಿಂದ ಬರೋರು ಆಡಕ್ಕೆ. ಒಂದೊಂದು ರೌಂಡ್ ಗೆದ್ದು ಬೆಳಗ್ಗೆ 1 ರೌಂಡ್ ಮ್ಯಾಚ್ ಇರೋದು, ಸಾಯಂಕಾಲ 1 ಮ್ಯಾಚ್ ಇರೋದು. ಸೊ ಅದು ನಮಗೆ ಸರ್ ಒಂದೊಂದ್ ಕಡೆ ಒಂದೊಂದ್ ತರ ಆಗೋದು. ಕಾಶ್ಮೀರ್ಗೆ ಹೋಗಿ ಆಡಿದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರೋದು. ಮತ್ತೆ ಪಂಜಾಬ್ಗೆ ಹೋಗಿ ಆಡಿದ್ವಿ, ಅಲ್ಲಿ ಪಂಜಾಬಲ್ಲಿ ಸಿಕ್ಕಾಪಟ್ಟೆ ಶೆಕೆ. ಹಂಗಾಗಿ ಎಲ್ಲಾ ತರ ನಾವು ಮಾಡ್ಕೊಂಡು ಅಲ್ಲಿ ಹೋಗಿ ಆಡೋದು ಬಹಳ ಕಷ್ಟ ಸರ್. ಯಾಕಂದ್ರೆ ಅಲ್ಲಿ ಅವ್ರಿಗೆ ಯಾವ್ದು ಅವ್ರ ಕ್ಲೈಮೇಟ್ ಸೂಟ್ ಆಗುತ್ತೆ, ಅವ್ರಿಗೆ ಈಸಿ ಇರುತ್ತೆ ಆಡಕ್ಕೆ. ನಾವು ಅದನ್ನೆಲ್ಲ ಮೀರಿ ಅದನ್ನೆಲ್ಲ ನಾವು ಸಹಿಸ್ಕೊಂಡು ನಾವು ಆಡಬೇಕು. ನಮ್ಮ ಬಾಡಿನ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಫಿಟ್ನೆಸ್ ಬೇಕು. ಸಿಕ್ಕಾಪಟ್ಟೆ ನಾವು ಎಕ್ಸಸೈಸ್ ಮಾಡದಿದ್ರೆ ನಾವು ಅಲ್ಲಿ ಆಡಕ್ ಆಗಲ್ಲ. ಯಾವ್ದು ಹ್ಯಾಬಿಟ್ಸ್ ಗಳಿರಬಾರ್ದು. ಆಡದ್ಮೇಲೆ ಬರೀ ಎಳ್ನೀರೇ ಕುಡಿಬೇಕು, ಬೇರೆ ತಿನ್ನಕ್ಕಾಗಲ್ಲ. ಇನ್ನ ನಮಗೆ ಶಕ್ತಿ ಬರಕ್ ಏನ್ ಬರುತ್ತೆ, ನಾವು ಮೊಟ್ಟೆ ಇರ್ಬೋದು ಅಥವಾ ಚಿಕನ್ ಇರ್ಬೋದು, ಅದನ್ನೆಲ್ಲ ಹೆಲ್ತಿಯಾಗಿ ಸಂಬಂಧಪಟ್ಟಿರೋದನ್ನ ನಾವು ತಿನ್ಬೇಕು. ತಿಂದು ಚೆನ್ನಾಗಿ ಬಾಡಿ ಇಟ್ಕೊಂಡ್ರೆ ನಾವು ಆಡ್ಬೋದು. ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು, ರಾತ್ರಿ ಬೇಗ ಮಲಗಬೇಕು, ಕಠಿಣ ಶ್ರಮ ಇದ್ರೆ ನಾವು ಆಡ್ಬೋದು. ಈ ಪ್ರಾಕ್ಟೀಸು ಕೂಡ ಬಹಳ ಮುಖ್ಯ ಅಲ್ವಾ? ಹೌದು ಸರ್, ಪ್ರಾಕ್ಟೀಸು ನಾನು ಏನ್ ಮಾಡ್ತೀನಿ, ಈಗಲೂ 35 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಈಗಲೂ ವಾರಕ್ಕೊಂದ್ಸಲಿ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ಸ್ಟೇಡಿಯಂ ಅಲ್ಲಿ ಇವತ್ತು ಅಲ್ಲಿ ನಮ್ಗೆ ರಾಜ್ಯ ಮಟ್ಟದ ಪ್ಲೇಯರ್ಸ್ ಗಳಿದ್ದಾರೆ, ಅವ್ರ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ವಾರಕ್ಕೊಂದ್ಸಲಿ ಹೋಗ್ತೀನಿ ನಾನು ಪ್ರಾಕ್ಟೀಸ್ಗೆ, ಬೆಂಗಳೂರಿಗೆ ಹೋಗ್ತೀನಿ. ಈಗಲೂ ಹೋಗ್ತಾ ಇದ್ದೀನಿ. ನೀವು ಓದುವಂತ ಸಂದರ್ಭದಲ್ಲಿ ಎಷ್ಟೊತ್ತು ಅಭ್ಯಾಸ ಮಾಡ್ತಾ ಇದ್ರಿ ಸರ್? ಓದ್ಬೇಕಾದ್ರೆ ನಾವು ಏನ್ ಮಾಡ್ತಿದ್ವಿ, ನಾವು ಶಟ್ಲ್ ಜಾಸ್ತಿ ಆಡೋದ್ರಿಂದ ನಾವು ಓದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಮಾಡ್ತಾ ಇದ್ವಿ, ಆಡಕ್ಕೆ ನಾವು ಜಾಸ್ತಿ ಮಾಡ್ತಾ ಇದ್ವಿ. ಹಂಗಾಗಿ ನಾವು BA ಮಾಡಕ್ಕೆ ಆಯ್ತು. ನಾವು ಇದರಲ್ಲೂ ಕೂಡ ಸಿಂಗಲ್ಸ್ ಡಬಲ್ಸ್ ಅಂತೆಲ್ಲ ಇರುತ್ತಲ್ವಾ? ಹೌದು ಸರ್, ಇದರಲ್ಲಿ 3 ವಿಭಾಗ ಬರುತ್ತೆ. ಸಿಂಗಲ್ಸ್ ಬರುತ್ತೆ, ಡಬಲ್ಸ್ ಬರುತ್ತೆ, ಮಿಶ್ರ ಡಬಲ್ಸ್ ಬರುತ್ತೆ. ನಾವು ಬಟ್ ಸಿಂಗಲ್ಸ್ ಆಡ್ತಾ ಇದ್ವಿ. ಯಾಕಂದ್ರೆ ನಮ್ಗಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಒಂದ್ ಈವೆಂಟ್ ಆಡಕ್ಕೆ ಬಹಳ ಸುಸ್ತಾಗೋದು. ಹಂಗಾಗಿ ನಾವು ಒಂದೇ ಈವೆಂಟ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ಜಾಸ್ತಿ ಈವೆಂಟ್ ಆಡ್ತಿರಲಿಲ್ಲ ನಾವು. ಡಬಲ್ಸ್ ಯಾವಾಗ್ಲೂ ಆಡ್ಲಿಲ್ವಾ? ಡಬಲ್ಸ್ 1 ವರ್ಷ ಆಡಿದ್ವಿ ಮಧ್ಯಪ್ರದೇಶಲ್ಲಿ. ಅಲ್ಲಿ ನಾವು ಕ್ವಾರ್ಟರ್ ಫೈನಲ್ಸ್ ಬಂದ್ವಿ. ಅದಾದ್ಮೇಲೆ ನಾನು ನಿರ್ಧಾರ ಮಾಡ್ಬಿಟ್ಟೆ, ನಮ್ಮ ಜೋಡಿ ಯಾರು ಆಡ್ತಾರೋ ಅವ್ನಿಗೆ ಹೇಳಿದೆ, ಇಲ್ಲಪ್ಪ ನಾನು ಇನ್ನ ಒಂದೇ ಈವೆಂಟ್ ಆಡಕ್ಕಾಗೋದು, ಯಾಕಂದ್ರೆ ಇದು ಆಡಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ.
ಸೊ ಹಂಗಾಗಿ ನಾನು ಅದಾದ್ಮೇಲೆ ನಾನು ಬರೀ ಒಂದೇ ಇವೆಂಟ್ ಸಿಂಗಲ್ಸ್ ಮಾತ್ರ ಆಡ್ತಾ ಇದ್ದೀನಿ. ಈ ಡಬಲ್ಸ್ ಆಡುವಾಗ ನಿಮ್ಮ ಜೊತೆಗಾರರು ಯಾರು ಇರ್ತಾರೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯ ನಿಮಗೆ ಇರುತ್ತಾ ಅಥವಾ ಏನು ಅಸೋಸಿಯೇಷನ್ ಇರುತ್ತೋ ಆ ಮೂಲಕ ಆಯ್ಕೆ ಮಾಡ್ತಾರೋ ಹೇಗೆ? ಅದು ಅಸೋಸಿಯೇಷನ್ ಏನಾಗುತ್ತೆ, ಈ ಪುರುಷರ ವಿಭಾಗದಲ್ಲೆಲ್ಲ ಆದಾಗ ಭಾರತಕ್ಕೆ ಪ್ರತಿನಿಧಿಸಿದ ಆಗ ಅಸೋಸಿಯೇಷನ್ ಮಾಡಿ ಹೇಳ್ತಾರೆ. ಈಗ ನಮ್ಮ ಮಾಸ್ಟರ್ಸ್ ವಿಭಾಗದಲ್ಲಿ ನಾವೇ ಫಿಕ್ಸ್ ಮಾಡ್ಕೊಂಡು ನಾವೇ ಆಡ್ಕೊಂಡು ನಾವಲ್ಲಿ ವಿಜಯ ಸಾಧಿಸಕ್ಕೆ ಚಾನ್ಸಸ್ ಇರುತ್ತೆ. ಹೀಗೆ ಈ ಒಂದು ಆಟ ಅನ್ನುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ 30-35 ವರ್ಷ ಆದ ನಂತರ ನಮ್ಮ ಜೀವನ ಅಂತ ಏನಿರುತ್ತೋ ಅದರಲ್ಲಿ ನಾವು ಹೆಚ್ಚು ಬ್ಯುಸಿ ಆಗಿಬಿಡ್ತೀವಿ. ಹಾಗಾಗಿ ಆಟದ ಬಗ್ಗೆ ಒಂದಷ್ಟು ಗಮನ ಕಡಿಮೆ ಆಗುತ್ತೆ. ಆದರೆ ನೀವು ಹಾಗೆ ಮಾಡಲಿಲ್ಲ. ಈ ಕಡೆ ಜೀವನ ಏನಿತ್ತೋ ಅದನ್ನು ಕೂಡ ಮುಂದುವರಿಸ್ಕೊಂಡು ಅದಕ್ಕೆ ಎಷ್ಟು ಸಮಯವನ್ನು ನೀಡಬೇಕೋ ಅಷ್ಟನ್ನು ನೀಡ್ಕೊಂಡು ಈ ಮಾಸ್ಟರ್ಸ್ ವಿಭಾಗದಲ್ಲಿ ಆಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಈ ಮಾಸ್ಟರ್ಸ್ ಅಂತ ಅಂದರೆ ಏನು, ಮಾಸ್ಟರ್ಸ್ ವಿಭಾಗ ಒಂದಿರುತ್ತೆ ಅಂತ ಹೇಳಿ ತಮಗೆ ಹೇಗೆ ಗೊತ್ತಾಯಿತು? ಸರ್ ಆ್ಯಕ್ಚುಲಿ ನಮ್ಮ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಿಸ್ಸಸ್ಸು. ಅವರು ನಮಗೆ ತೋಟದಲ್ಲಿ ಫುಲ್ ಸಪೋರ್ಟ್ ಮಾಡ್ತಾರೆ ಸರ್. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ತೋಟ ಆದಮೇಲೆ ಶಟ್ಲ್ ಕಡೆ ಪ್ರಾಕ್ಟೀಸ್ ಇರ್ಬೋದು ಅಥವಾ ನಮ್ಮದು ದಿನಚರಿ ಇರ್ಬೋದು, ಡಯಟ್ ಇರ್ಬೋದು, ನಮಗೆ ಫುಡ್ ಕೊಡೋದಿರ್ಬೋದು, ಎಲ್ಲ ಅವ್ರದ್ದು ಭಾಳ ಭಾಗಿ ಇದೆ ಅದರಲ್ಲಿ. ನಂದು 50 ಭಾಗ ಇದ್ದರೆ ಅವ್ರದ್ದು 50 ಭಾಗ ಸಪೋರ್ಟ್ ಇದೆ. ನಮ್ಮ ಮಿಸ್ಸಸ್ ಸುರಭಿ ಸಪೋರ್ಟ್ ಇರೋದ್ರಿಂದ ನಾನು ಇದನ್ನ ಅಚೀವ್ ಮಾಡೋಕ್ಕೆ ನನಗೊಂದು ಮೂಲ ಕಾರಣ ಆಯಿತು. ಮಾಸ್ಟರ್ಸಲ್ಲೂ ಕೂಡ ಆಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಮತ್ತು ದೃಢವಾಗಿ ಹೇಗೆ ನಿರ್ಧಾರ ಮಾಡಿದ್ರಿ? ಅದು ಸರ್ ನನಗೆ ಮುಂಚೆಯಿಂದ ಆಸೆ ಇತ್ತು. ಪುರುಷರ ವಿಭಾಗ ಆಡಬೇಕಾದ್ರು ನಾನು ಕರ್ನಾಟಕಕ್ಕೆ ಆಯ್ಕೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಅಲ್ಲಿ ನಮ್ಗೆ ಆಗಲಿಲ್ಲ. ಆಗ ನಿರ್ಧಾರ ಮಾಡಿದೆ, ಅಟ್ಲೀಸ್ಟ್ ಕರ್ನಾಟಕಕ್ಕೆ ಆಗಲಿಲ್ಲ ಪುರುಷರ ವಿಭಾಗದಲ್ಲಿ, ಮಾಸ್ಟರ್ಸ್ ವಿಭಾಗದಲ್ಲಾರು ನೀನು ಕರ್ನಾಟಕ ಆಯ್ಕೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಛಲ ಬಂತು. ಹಂಗಾಗಿ ನಾನು ಅದನ್ನ ಮುಂದುವರಿಸ್ದೆ. ಶ್ರೀಮತಿ ಅವ್ರದ್ದು ನಮಗೆ ಭಾಳ ಸಪೋರ್ಟ್ ಸಿಕ್ತು. ಈಗ ಅವ್ರ ಜೊತೆ ಏನಾದರೂ ಪ್ರಾಕ್ಟೀಸ್ ಮಾಡ್ತೀರಾ? ಅವ್ರಿಗೀಗ ಒಂದೊಂದ್ಸಲಿ ಟೈಮ್ ಸಿಕ್ಕಿದ್ರೆ ಆಡಿಸ್ತೀವಿ. ಹಂಗಾಗಿ ನಮಗೆ ತೋಟದಲ್ಲಿ ಇಬ್ರಿಗೂ ಬ್ಯುಸಿ ಆಗೋದ್ರಿಂದ ವಾರಕ್ಕೊಂದು ದಿವಸ ಅವ್ರಿಗೆ ಫ್ರೀ ಇದ್ದಾಗ ಕರ್ಕೊಂಡೋಗಿ ಆಡಿಸ್ತೀನಿ. ಇಲ್ದಿದ್ರೆ ಬೇರೆ ಉತ್ತೇಜನ ಎಲ್ಲ ಅವರಿಂದ ನಮಗೆ ಆಡೋ ಕಡೆ ಸಿಗ್ತಾ ಇದೆ. ಮಾಸ್ಟರ್ಸ್ ವಿಭಾಗಕ್ಕೆ ಆಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಲ್ಲೂ ಕೂಡ ಸಾಕಷ್ಟು ಹಂತಗಳಿರುತ್ತೆ. 35ರಿಂದ ಪ್ರಾರಂಭ ಆದರೆ 40ರಿಂದ 45 ಇರುತ್ತೆ, 45ರಿಂದ 50 ಇರುತ್ತೆ. ಈಗ ಯಾವ ಮಾಸ್ಟರ್ಸ್ ವಿಭಾಗದಲ್ಲಿ ಇದ್ದೀರಿ? ಈ ಮಾಸ್ಟರ್ಸ್ ವಿಭಾಗಕ್ಕೆ ಬಂದ ಮೇಲೆ ಏನೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು? 35 ವರ್ಷದಿಂದ 43 ವರ್ಷದ ತನಕ 7 ವರ್ಷ ಕರ್ನಾಟಕ ಆಯ್ಕೆ ಆದೆ. 43ರಿಂದ 46 ನಂಗೆ ಆಡೋಕ್ಕಾಗಲಿಲ್ಲ. ಈಗ 47 ನಡೀತಾ ಇದೆ ನನಗೆ. ಈಗಲೂ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ತೋಟದಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಲಾಸ್ಟ್ ನಮ್ಮ ತಂದೆ ಬೇರೆ 2022ರಲ್ಲಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ್ಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಇಲ್ಲಿ ಕಷ್ಟ ಆಯಿತು. ನಾನು ಆಡೋದ್ರು 45 ವರ್ಷದ ಮೇಲ್ಪಟ್ಟ ಆಡಬೇಕು. ಈಗ ನೆಕ್ಸ್ಟಿಂದ ಮತ್ತೆ ರೆಡಿ ಆಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇಯರಿಂದ ಆಡ್ತೀನಿ. ವಾಪಸ್ಸು ಕರ್ನಾಟಕಕ್ಕೆ ಆಯ್ಕೆ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾಸ್ಟರ್ಸ್ ವಿಭಾಗಕ್ಕೆ ಆಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ್ಯಾವ ಕ್ರೀಡಾಕೂಟಗಳಿಗೆ ಹೋಗಿದ್ದೀರಿ? ಎಲ್ಲೆಲ್ಲಿ ಆ ಕ್ರೀಡಾಕೂಟಗಳು ನಡೆದಿದ್ದಾವೆ? ಸರ್ ನಾವು ಮಾಸ್ಟರ್ಸ್ ವಿಭಾಗ ಸ್ಟಾರ್ಟ್ ಮಾಡಿದ ಮೇಲೆ ಮಧ್ಯಪ್ರದೇಶಲ್ಲಿ ನಡೀತು 1 ವರ್ಷ, ಮುಂಬೈಲಿ ನಡೀತು, ಆಮೇಲೆ ಜಮ್ಮು ಕಾಶ್ಮೀರಲ್ಲಿ ನಡೀತು, ಆಮೇಲೆ ಮಡ್ರಾಸಲ್ಲಿ ನಡೀತು, ರಾಜಸ್ಥಾನಲ್ಲಿ ನಡೀತು, ಗೋವಾದಲ್ಲಿ ನಡೀತು. ಸೊ ಎಲ್ಲ ಕಡೆ ಹೋದಾಗ ನಮಗೆ ಒಂದೊಂದು ಅನುಭವ ಸರ್. ಒಂದು ಕಡೆ ಜಾಸ್ತಿ ಚಳಿ ಇರೋದು, ಒಂದು ಕಡೆ ಜಾಸ್ತಿ ಉಷ್ಣ ಇರೋದು, ಒಂದೊಂದು ಕಡೆ ಆಡಿದಾಗ ನಮಗೆ ಉಸಿರು ತಗೊಳ್ಳೋಕ್ಕೂ ಕಷ್ಟ ಆಗೋದು. ಅಂಥದ್ರಲ್ಲೂ ನಾವು ಕಷ್ಟಪಟ್ಟು ಹೆಂಗೋ ಮಾಡಿ ಅದೊಂದು ಡಿಫ್ರೆಂಟ್ ಅನುಭವ ಸರ್. ಅದು ಹೋಗಲ್ಲ ಆಡಿದವ್ರಿಗೆ ಗೊತ್ತಾಗೋದು. ಅಷ್ಟು ಒಳ್ಳೆ ಅನುಭವ. ತಾವಾಗಲೇ ಹೇಳಿದ್ರಿ ಕಾಶ್ಮೀರಕ್ಕೆ ಹೋದಾಗ ಮೈ ಕೊರೆಯುವಂತಹ ಚಳಿ ಇರ್ತಾ ಇತ್ತು, ಅದೇ ಪಂಜಾಬಿಗೆ ಬಂದರೆ ಮೈಯೆಲ್ಲ ಬೆವರ್ತು ಹೋಗ್ತಾ ಇತ್ತು ಅಂತೇಳಿ ಹೇಳಿದ್ರಿ. ಇಂತಹ ವಾತಾವರಣಕ್ಕೆ ಹೇಗೆ ಹೊಂದ್ಕೊಳ್ತಾ ಇದ್ರಿ? ಇಲ್ಲಿ ಎಷ್ಟು ನಾವು ಅದಕ್ಕೆ ಶ್ರಮ ಪಟ್ಟಿದ್ವಿ. ನಮ್ಮದು ಹೆಲ್ತ್ ಮತ್ತು ನಾವು ಎಕ್ಸಸೈಸ್ ಇರ್ಬೋದು, ಒಂದು ಜಾಗಿಂಗ್ ಇರ್ಬೋದು, ಒಂದು ಜಿಮ್ ಇರ್ಬೋದು, ಅಥವಾ ನಮ್ಮ ಡಯಟ್ ಇರ್ಬೋದು, ಎಲ್ಲದ್ರ ಜೊತೆಗೆ ಸರ್ ನಮ್ಮ ಮಾನಸಿಕ ಬಹಳ ಗಟ್ಟಿ ಇರಬೇಕು ಸರ್. ಯಾವ ಲೆವೆಲಲ್ಲಿ ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು ಸರ್. ಅದೊಂದು ಮಾತ್ರ ನನಗೆ ಪಾಠ ಕಲಿಸಿದೆ. ಮಾಸ್ಟರ್ಸ್ ವಿಭಾಗಕ್ಕೆ ಬಂದ ಮೇಲೆ ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ರಿ? ಸರ್ ನಮ್ಮ ಅದೇ ರಾಜ್ಯ ಮಟ್ಟದಿಂದ ಒಂದು 7-8 ಕಡೆ ಹೋಗಿದ್ದೀನಿ ಸರ್. ಪಂಜಾಬು, ಆಮೇಲೆ ಕಾಶ್ಮೀರು, ಗೋವಾ, ಎಲ್ಲೆಲ್ಲಿ ನಡೆದಿದೆ ಎಲ್ಲ ಕಡೆ ಹೋಗಿದ್ದೀನಿ. ಮುಂಬೈಗೂ ಹೋಗಿದ್ದೀನಿ. ಒಂದು 5-6 ಸಲ ಕ್ವಾರ್ಟರ್ ಫೈನಲ್ಸ್ ತನಕ ಬಂದೆ. ಯಾಕಂದರೆ ನಮಗೆ ಅಲ್ಲಿ CM ಶಶಿಧರ್ ಅಂತ ತೆಲಂಗಾಣದವನೊಬ್ಬ ಪ್ಲೇಯರ್ ಇದ್ದಾರೆ. ಅವ್ರು ಈಗಲೂ ಭಾರತಕ್ಕೆ ನಂಬರ್ 1. ನಮ್ಮ ಕ್ಯಾಟಗರಿಲಿ ಈಗಲೂ 45-50 ವರ್ಷ ವಿಭಾಗದಲ್ಲಿ ಅವರೇ ವರ್ಲ್ಡ್ ಮಾಸ್ಟರ್ಸ್ ಲೆವೆಲಲ್ಲಿ ಅವರು ಚಿನ್ನದ ಪದಕ ಎಲ್ಲ ಗೆದ್ದಿದ್ದಾರೆ. ಅವ್ರ ಮೇಲೆ ನಮಗೆ 3-4 ಸಲ ಬಿದ್ದುಬಿಡ್ತು. ನಾನು ಕಂಚಿನ ಪದಕ ತಗೊಂಡಾಗ್ಲೂ ಸೆಮಿಫೈನಲ್ಸ್ ಮ್ಯಾಚು ಅವ್ರ ಮೇಲೆ ಸೋತಿದ್ದು. ಹಂಗಾಗಿ ನಮಗೆ ಸ್ವಲ್ಪ ಅದೃಷ್ಟ ಆಗಲಿಲ್ಲ ಸರ್. ಅವರೇ ನಮಗೆ ಸಿಕ್ಲಿಲ್ಲ ಅಂದರೆ ಇನ್ನೊಂದು 2-3 ಕಡೆ ಕಂಚಿನ ಪದಕ ಗೆದ್ದಿರ್ತಿದ್ದೆ ನಾನು. ನಮಗೆ ಅವರೇ ಸಿಕ್ಬಿಡೋರು. ಹಂಗಾಗಿ ಅವ್ರ ಮೇಲೆ ಜಯ ಮಾಡಕ್ಕೆ ನಮ್ಗೆ ಆಗಲೇ ಇಲ್ಲ. ಬೇರೆ ಬೇರೆ ಊರುಗಳಿಗೆ ಹೋದಾಗ ಅದೇ ಒಂದು ರೀತಿ ಅನುಭವ ಇರುತ್ತೆ. ಕ್ರೀಡಾಪಟುವಾಗಿ ನಿಮ್ಮ ಅನುಭವಗಳು ಹೇಗಿರುತ್ತೆ? ಬೇರೆ ಊರಿಗೆ ಹೋದಾಗ ಏನನ್ಸುತ್ತೆ?
ಬೇರೆ ಊರಿಗೆ ಹೋದಾಗ ಅಲ್ಲಿದು ವಾತಾವರಣ ಚೇಂಜ್ ಇರುತ್ತೆ, ಜನ ಚೇಂಜ್ ಇರುತ್ತೆ, ಭಾಷೆ ಚೇಂಜ್ ಇರುತ್ತೆ. ಅವ್ರಿಗೆ ಬೆರೆತು ನಾವು ಇದು ಮಾಡೋದು ಬಹಳ ಕಷ್ಟ. ಬಟ್ ನಾವು ಅಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರ ಜೊತೆ ಅವ್ರದ್ದು ಹೆಂಗೆ ಇದು ಮಾಡ್ತಾರೆ, ಅಲ್ಲಿ ಏನು ಮಾಡ್ತಾರೆ, ಅವ್ರದಲ್ಲಿ ಪ್ರಾಕ್ಟೀಸ್ ಹೆಂಗೆ, ಅವ್ರನ್ನೆಲ್ಲ ಕೇಳ್ಕೊಂಡು ನಾವು ಬಂದು ಅದೊಂದು ಬೇರೆ ಅನುಭವ. ಈ ಕ್ರೀಡಾಪಟುಗಳಿಗೆ ದೈಹಿಕ ಸದೃಢತೆ ಅನ್ನುವಂಥದ್ದು ಬಹಳ ಮುಖ್ಯ. ತುಂಬ ಅಂಡರ್ ವೆಯ್ಟು ಕೂಡ ಆಗಬಾರ್ದು, ಓವರ್ ವೆಯ್ಟು ಕೂಡ ಆಗಬಾರ್ದು. ಮತ್ತು ನಮ್ಮ ದೇಹ ಏನಿರುತ್ತೋ ಅದು ಬಹಳ ಚಟುವಟಿಕೆಯಿಂದ ಇರುವ ಹಾಗೆ ನಾವು ನೋಡಿಕೊಳ್ಬೇಕಾಗುತ್ತೆ, ತುಂಬ ಸ್ಟಿಫ್ ಆಗಿರುವ ಹಾಗೆ ಕಾಯ್ದುಕೊಳ್ಬೇಕಾಗುತ್ತೆ. ಆ ಒಂದು ಕೆಲಸವನ್ನು ತಾವು ಹೇಗೆ ನಿರ್ವಹಿಸ್ತಾ ಇದ್ರಿ? ಸರ್, ನಾನು ನೋಡಿ 2003 ವರ್ಷದಿಂದ 73 kg ಇದ್ದೀನಿ. ಈಗಲೂ ಅದೇ 73 kg ಮೇಂಟೈನ್ ಮಾಡ್ತಾ ಇದ್ದೀನಿ. ಅದು ಮೇಂಟೈನ್ ಮಾಡೋಕ್ಕೆ ನಮಗೆ ನಿದ್ದೆ ಚೆನ್ನಾಗಿರಬೇಕು ಸರ್, ಆಹಾರ ಚೆನ್ನಾಗಿರಬೇಕು, ಆರೋಗ್ಯವಾಗಿ ತಿನ್ನಬೇಕು. ಬೇರೆ ಯಾವುದು ಬೇಕರಿ ಐಟಮ್ ಆಗಲಿ, ಆಮೇಲೆ 7up ಸೋಡಾ ಆಗಲಿ, ಎಣ್ಣೆಲಿ ಕರೆದಿರೋದಾಗಲಿ ಯಾವುದು ಮುಟ್ಟಬಾರ್ದು. ಇವೆಲ್ಲ ಮುಟ್ಟದಲ್ಲೇ ನಾವು ಮೊಟ್ಟೆ, ತರಕಾರಿ, ಫ್ರೂಟ್ ಜ್ಯೂಸ್ಗಳು ಕುಡಿಬೇಕು. ಆರೋಗ್ಯಕ್ಕೆ ಏನೇನಿದೆ ಅದೆಲ್ಲ ಚೆನ್ನಾಗಿ ಮಾಡಿ ಒಂದು 7 ರಿಂದ 8 ಗಂಟೆ ಸತತ ಕಾಲ ಮಲಗಿ ಬೇರೆ ಯಾವುದು ಹ್ಯಾಬಿಟ್ಸ್ ಇಲ್ದಲ್ಲೇ ಇದ್ರೆ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ನೀವು ಅದನ್ನ ಇವತ್ತವರೆಗೂ ಕೂಡ ಕಾಯ್ಕೊಂಡು ಬಂದಿದ್ದೀರಿ? ಹೌದು ಸರ್, ಈಗಲೂ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ನಿಮಗೆ ಮುಂಚೆ ಹೇಳ್ದಂಗೆ ನಮ್ಮ ದಂಪತಿ ಸುರಭಿ ನಮಗೆ ಬೆಳಗ್ಗೆ ಒಂದು ಕಾಳಿರ್ಬೋದು, ಮೊಳಕೆ ಇರ್ಬೋದು, ಎಲ್ಲ ಅವ್ರನ್ನ ರಾತ್ರಿ ನೀರಲ್ಲಿ ನೆನೆ ಹಾಕಿಟ್ಟಿರ್ತಾರೆ. ನಾವು ಬೆಳಗ್ಗೆ ಎದ್ದು ಅದನ್ನ ತಿಂದ್ಬಿಟ್ಟು ಎಕ್ಸಸೈಸ್ ಮಾಡಿ ಮತ್ತೆ ನಾವು ನಮ್ಮ ದಿನಚರಿ ಏನಿದೆ ನಾವು ನಮ್ಮ ಮಿಸ್ಸಸ್ಸು ತೋಟಕ್ಕೆ ಹೋಗ್ತೀವಿ. ಇತ್ತೀಚಿನ ಒಂದು ಯುವ ಪೀಳಿಗೆ ಏನಿದೆಯೋ ಅದರಲ್ಲೂ ಕೂಡ ಈ ಮಕ್ಕಳು ಏನಿದಾರೋ ಅವ್ರಿಗೆ ಆಟ ಆಡಲಿಕ್ಕೆ ಅಷ್ಟು ಸಮಯ ಹೊಂದ್ತಾ ಇಲ್ಲ. ಒಂದು ಸಮಯ ಹೊಂದೇ ಇರತಕ್ಕಂಥದ್ದು, ಮತ್ತೊಂದು ಸ್ಕ್ರೀನ್ ಅಡಿಷನ್ ಅನ್ನೋ ಅಂಥದ್ದು ಹೆಚ್ಚಾಗಿ ಇರುವಂಥದ್ದು. ಯಾವ ಆಟ ಅವ್ರಿಗಿಷ್ಟ ಅದನ್ನು ಮೊಬೈಲಲ್ಲೇ ಆಡ್ಬಿಡ್ತಾರೆ, ಮೊಬೈಲಲ್ಲೇ ಮನೋರಂಜನೆಯನ್ನು ಪಡಿತಾರೆ. ಅಂತಹ ಮಕ್ಕಳಿಗೆ ಮತ್ತು ಯುವಕರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಅದು ಇವತ್ತಿನ ಮಕ್ಕಳಿಗೆ ಏನಾಗಿದೆ, ಎಲ್ಲ ಮೊಬೈಲ್ ಕಡೆ ಡೈವರ್ಷನ್ ಆಗ್ಬಿಟ್ಟಿದೆ ಸರ್. ಹಂಗಾಗಿ ಆ ಮೊಬೈಲಿಂದ ಸ್ವಲ್ಪ ಮಕ್ಕಳು ಆಚೆ ಬಂದರೆ ಅವಕ್ಕೂ ಹೆಲ್ಪ್ ಆಗುತ್ತೆ. ಆ ಮೊಬೈಲಲ್ಲಿ ಏನಾಗ್ಬಿಡುತ್ತೆ, ಅವರು ವಿಡಿಯೋ ಗೇಮ್ಸ್ ಇರ್ಬೋದು, ಆಮೇಲೆ ಇಂಟರ್ನೆಟ್ ನೋಡ್ತಾರೆ. ಮೊಬೈಲಿಂದ ಅಷ್ಟೇ ಬೆನಿಫಿಟ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ತೀರಾ ಒಂದು ಸಣ್ಣ ಮಕ್ಕಳಿಗೆ ಜಾಸ್ತಿ ಮೊಬೈಲಲ್ಲಿ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಬೇರೆ ಕಡೆ ಡೈವರ್ಷನ್ಸು ಆಗಲ್ಲ, ಮೊಬೈಲಲ್ಲೇ ಮುಳುಗ್ಬಿಡ್ತಾರೆ. ಹಂಗಾಗಿ ಅವ್ರು ಏನಾಗುತ್ತೆ, ಅದರಲ್ಲೇ ಅವ್ರು ಅದರಿಂದ ಆಚೆ ಬರೋ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ಮಕ್ಕಳಿಂದ ಸ್ವಲ್ಪ ಮೊಬೈಲ್ನ ದೂರ ಮಾಡಿದರೆ ಒಳ್ಳೆಯದು. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಪೋಷಕರಿಗೆ, ವಿಶೇಷವಾಗಿ ತಾವು ಒಬ್ಬರು ಪೋಷಕರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಕ್ಕಳಿಗೆ ಏನು ಕ್ರೀಡೆ ಇಂಟ್ರೆಸ್ಟ್ ಇರುತ್ತೆ ಆ ಕ್ರೀಡೆಯಲ್ಲಿ ಅವರು ಮುಂದೆ ಹೋಗಬೇಕು. ಕ್ರೀಡೆಯಲ್ಲಿ ನಾವು ಮನೆಗೆ ಪೋಷಕರಾಗಿ ನಾವು ಉತ್ತೇಜನ ಮಾಡಬೇಕು. ಈಗ ನಮಗೆ ನಮ್ಮ ಫಾದರ್ ಆಗಲಿ ಮದರ್ ಆಗಲಿ ಸ್ವಲ್ಪ ಉತ್ತೇಜನ ಮಾಡೋರು. ಇವತ್ತಿನ ಮಕ್ಕಳಿಗೆ ಪೋಷಕರಾಗಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಉತ್ತೇಜನ ಮಾಡಬೇಕು. ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕೆಲವರು ಚೆನ್ನಾಗಿ ಓದ್ತಾರೆ ಮಕ್ಕಳು, ಕೆಲವರು ಚೆನ್ನಾಗಿ ಆಡ್ತಾರೆ. ಬೇಸಿಕ್ ಎಜುಕೇಶನ್ ಸ್ವಲ್ಪ ಬೇಕು. ಬೇಸಿಕ್ ಎಜುಕೇಶನ್ ಜೊತೆ ಅವ್ರು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾರೆ ಅಂದ್ರೆ ಕ್ರೀಡೆಯಲ್ಲೇ ನಾವು ಅವರಿಗೆ ಮುಂದೆ ಹೋಗಕ್ಕೆ ವ್ಯವಸ್ಥೆ ಮಾಡಬೇಕು ಮಧುಸೂದನ್ ಸರ್. ವಿಶೇಷವಾಗಿ ಈ ಶಟಲ್ ಬ್ಯಾಡ್ಮಿಂಟನ್ ಏನಿದೆಯೋ ಇದನ್ನ ಇಚ್ಛೆಪಟ್ಟು ಬರುವಂತಹ ಯುವ ಜನತೆ ಏನಿದ್ದಾರೋ ಅವರಿಗೆ ತಮ್ಮ ಹಿತವಾದಂತಹ ನುಡಿಗಳು ಏನು? ನಿಮಗೆ ಹೇಳ್ದಂಗೆ ಸಿಂಧು, ಸೈನಾ ನೆಹ್ವಾಲ್ ಎಲ್ಲ ಗೆದ್ದ ಮೇಲೆ ಈಗ ನಮ್ಮ ಕಿಡಂಬಿ ಶ್ರೀಕಾಂತ್ ಆಗಿರ್ಬೋದು, ನಮ್ಮ ಗೋಪಿಚಂದ್ ಆಗಿರ್ಬೋದು, ಲಕ್ಷ್ಯ ಸೇನ್ ಇರ್ಬೋದು, ಇವರೆಲ್ಲ ಬಂದ ಮೇಲೆ ಇವತ್ತು ಬಹಳ ಫೇಮಸ್ ಆಗಿದೆ. ಮುಂಚೆ ಬ್ಯಾಡ್ಮಿಂಟನ್ ಇಷ್ಟು ಫೇಮಸ್ ಇರಲಿಲ್ಲ. ಈಗ ನೀವು ನೋಡಿಬೇಕಾದ್ರೆ ಒಂದು ಜಿಲ್ಲೆ ತಾಲೂಕುಗಳಲ್ಲೂ ಮಕ್ಕಳು ಬ್ಯಾಡ್ಮಿಂಟನ್ ರಾಕೆಟ್ ಇಟ್ಕೊಂಡು ಆಡಕ್ಕೆ ಹೋಗ್ತಾರೆ. ಕ್ಲಬ್ ಇರ್ಬೋದು ಅಥವಾ ಔಟ್ಡೋರ್ ಇರ್ಬೋದು. ಅವ್ರಿಗೆಲ್ಲ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಶಟ್ಲ್ ಕಾಕ್ ಅಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರು ಅದರಲ್ಲೇ ಮುಂದೆ ಹೋಗಿ ಆಡಿದ್ರೆ ಬಹಳ ಒಳ್ಳೇದು ಅಂತ ನನಗನ್ಸುತ್ತೆ. ನಿಮ್ಮ ಮಗ ಯಾವ ಕ್ರೀಡೆಯಲ್ಲಿ ತೊಡಗುವಂತೆ ತಾವು ಮಾಡಿದ್ದೀರಿ? ನಾವಿಷ್ಟು ಶಟ್ಲ್ ಆಡ್ತಿದ್ವಿ, ಅವನಿಗೆ ಶಟ್ಲ್ ಬ್ಯಾಡ್ಮಿಂಟನ್ಗೆ ಇಂಟ್ರೆಸ್ಟ್ ಇಲ್ಲ. ಅವನು ಈಗ ಗೋಣಿಕೊಪ್ಪ ಇದರಲ್ಲಿ ಹಾಸ್ಟೆಲ್ ಓದ್ತಾ ಇದ್ದಾನೆ. ಅವನಿಗೆ ಹಾಕಿ ಆಡ್ತಾ ಇದ್ದಾನೆ ಸರ್. ಅವನು ಈಗ 9ನೇ ಕ್ಲಾಸ್. ಈಗ ಅವ್ನು ಹಾಕಿ, ಫುಟ್ಬಾಲ್ ಎರಡು ಬಹಳ ಇಂಟ್ರೆಸ್ಟ್ ಇದೆ. ಸೊ ನಾನು ಅವ್ನಿಗೆ ಹೇಳಿದ್ದೀನಿ, ನೋಡಪ್ಪ ಯಾವ್ದಾದ್ರು ಒಂದು ಸ್ಪೋರ್ಟ್ ಆಯ್ಕೆ ಮಾಡು, ಫುಟ್ಬಾಲ್ ಸ್ಕೂಲಿಗೆ ಆಡ್ತಾನೆ ಅವನು. ನೀವು ಹೆಂಗೆ ಒಂದಕ್ಕೆ ಬಂದು ಸ್ಟಿಕ್ಕನಾದ್ರೂ ಆ ಥರ ಮಗನ್ನು ಕೂಡ ಮಾಡಬೇಕು. ಹೌದು, ಅವನಿಗೂ ಅದೇ ಹೇಳಿದೆ, ನೀನು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗ್ಬೇಡ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಒನ್ನೇ ಆಗು ಅಂತ ಹೇಳಿದ್ದೀನಿ. ಒಳ್ಳೆ ಅನುಭವಗಳನ್ನ ಹಂಚ್ಕೊಂಡ್ರಿ ಅನಿಲ್ ಪ್ರಧಾನ್ ಅವರೇ. ಇಷ್ಟೊತ್ತವರೆಗೂ ಕೂಡ ನಮಗೂ ಕೂಡ ಬಹಳ ತಮ್ಮನ್ನ ಭೇಟಿ ಮಾಡಿ ಸಂತೋಷ ಆಯ್ತು. ನಿಮ್ಮ ವಿಚಾರಗಳು ತುಂಬಾ ಆತ್ಮೀಯ ಅಂತ ಹೇಳಿ ಅನ್ನಿಸ್ತು. ಈ ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆ ಮತ್ತೆ ಒಬ್ಬ ಕ್ರೀಡಾಪಟುವಿನ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಶಟಲ್ ಆಡುವಂತವ್ರಿಗೆ ನಿಮ್ಮ ಏನಾದ್ರೂ ಒಂದಷ್ಟು ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಒಂದು ಹೇಳ್ಬೋದಾ? ಆಯ್ತು, 9900 353030. ಬಾಳ್ಳುಪೇಟೆ ಗ್ರಾಮದಲ್ಲಿ ಬಂದಿಹಳ್ಳಿ ಅಂತ ಬರುತ್ತೆ, ಅದೊಂದು ಗ್ರಾಮ. ಅಲ್ಲಿಂದ ಒಂದು 200 ಮೀಟರ್ ಆದ್ರೆ ನಮ್ಮ ಮನೆ ಸಿಗುತ್ತೆ. ನಾನು ಅಲ್ಲೇ ಇರ್ತೀನಿ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಸರ್. 9900 353030. ನಿಮ್ಮ ಜೊತೆ ಮಾತನಾಡಿ ಬಹಳ ಸಂತೋಷ ಆಯಿತು. ಒಳ್ಳೊಳ್ಳೆ ವಿಷಯಗಳನ್ನು ತಿಳಿದುಕೊಳ್ಳಕ್ಕೂ ಕೂಡ ಅನುಕೂಲ ಆಯಿತು. ಧನ್ಯವಾದಗಳು ಅನಿಲ್ ಪ್ರಧಾನ್ ಅವರೇ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದುವರೆಗೂ ಶಟಲ್ ಬ್ಯಾಡ್ಮಿಂಟನ್ ಮಾಸ್ಟರ್ಸ್ ವಿಭಾಗದ ಆಟಗಾರರಾದ ಸಕಲೇಶಪುರ ತಾಲೂಕು ಬಾಳ್ಳುಪೇಟೆ ಸಮೀಪದ ಬಂದಿಹಳ್ಳಿ ಎಸ್ಟೇಟ್ನ
ಬಿಎಂ ಅನಿಲ್ ಪ್ರಧಾನ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ನಾಜಿಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.